ಈ ಒಂದು ಹಗರಣ ಇತ್ತು. ಇಷ್ಟೊತ್ತು ಒಂದು ಹಗರಣ ನೋಡಿದ್ರೆ ಇದೀಗ ಮತ್ತೊಂದು ಹಗರಣದ ಬಗ್ಗೆ ಹೇಳ್ತೀವಿ ಕೇಳಿ. ಈ ಹಗರಣ ಕಾರ್ಮಿಕ ಇಲಾಖೆಯಲ್ಲಿ ನಡೆದಿರುವಂತಹ ಹಗರಣ. ಬಿಜೆಪಿಗರು ಬರೀ ಆರೋಪ ಮಾಡಿ ಸುಮ್ಮನಾದ್ರು ಈ ವಿಚಾರದ ಬಗ್ಗೆ. ಇದರ ನೋಡಿ ಮತ್ತೊಮ್ಮೆ ಸುಮ್ಮನಾಗಿದ್ದಾರೆ. ಸುಮ್ಮನೆ ಆರೋಪ ಮಾಡೋದು ನೋಡಿ, ಅಲ್ಲಿ ಹಗರಣ ಆಗಿದೆ, ರಾಜೀನಾಮೆ ಕೊಡಬೇಕು. ಇವ್ರದ್ದು ಹೆಂಗೆ ಅಂತಂದ್ರೆ ಹಗರಣ ಹಿಂಗ್ ತೋರಿಸಿದ ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತಾರೆ, ಇವ್ರು ಹೋಗಿ ಕೂತ್ಕೊಂಡ್ಬಿಡ್ತಾರೆ ಅಂತ. ಹೋರಾಟ ಮಾಡ್ರಪ್ಪ. ಅಟ್ಲೀಸ್ಟ್ ಅಲ್ಲಿ ತಮಿಳುನಾಡಲ್ಲಿ ಯಾರೋ ಅಣ್ಣಾಮಲೈ ಇದಾರಲ್ಲ, ಇದು ಸಿಗೋ ತನಕ ನಾವು ಚಾಟಿ ಎಟ್ಟು ಹೊಡ್ಕೊಳ್ಳಿ, ಒಂದು ಬೆನ್ನಿಗೆ 4 ಪೆಟ್ಟು ಬೀಳಿ, ಗೊತ್ತಾಗತ್ತೆ. ಕೇವಲ ತಿಂದು ತೆಗಿದ್ರಂಗೆ ಎಲ್ಲರೂ ಕೂಡ. ನೀವು ಅಷ್ಟೇ ಇದರ ಬಗ್ಗೆ ಆರೋಪ ಮಾಡಿದ್ರೆ ಸುಮ್ಮನಾದ್ರಿ. ಈಗ ಹಗರಣದ ಪಕ್ಕಾ ಲೆಕ್ಕ ನಾನು ಕೊಡ್ತೀನಿ, ನೋಡಿ ಬನ್ನಿ. ಕಾರ್ಮಿಕ ಇಲಾಖೆಯಲ್ಲೂ ನಡೀತಾ ಹಗರಣ. ಸ್ಫೋಟಕ ಆರೋಪ ಮಾಡಿ ಸುಮ್ಮನಾದ ಬಿಜೆಪಿ. ಸಿದ್ದು ಸರ್ಕಾರ ಒಂದೇ ವಾರದ ಅಂತರದಲ್ಲಿ 2ನೇ ಹಗರಣದ ಆರೋಪ ಎದುರಿಸ್ತಾ ಇದೆ. ರಕ್ತಹೀನತೆ ಇರೋ ಕಟ್ಟಡ ಕಾರ್ಮಿಕರಿಗೆ ಹಂಚಿರೋ ನ್ಯೂಟ್ರಿಷನ್ ಕಿಟ್ನಲ್ಲಿ ದೊಡ್ಡ ಅಕ್ರಮ ಆಗಿದೆ. ಈ ಕುರಿತು ತನಿಖೆ ನಡೆಸಬೇಕು ಅಂತ ಬಿಜೆಪಿ ಸದಸ್ಯ ರವಿಕುಮಾರ್ ಕಾರ್ಮಿಕ ಸಚಿವರನ್ನ ಒತ್ತಾಯ ಮಾಡಿದ್ರು. ಕಾರ್ಮಿಕ ಇಲಾಖೆ ಲೂಟಿ. ಕಾರ್ಮಿಕ ಇಲಾಖೆ ಕಾರ್ಮಿಕರಿಗೆ ನ್ಯೂಟ್ರಿಷನ್ ಕಿಟ್ ಕೊಟ್ಟಿದೆ. ಆ ಕಿಟ್ನಲ್ಲಿರೋ ಸಾಮಗ್ರಿಗಳ ಖರೀದಿಯಲ್ಲಿ ಅಕ್ರಮ ಆಗಿದೆಯಂತೆ. ಕಾರ್ಮಿಕರಿಗೆ ನೀಡಿರೋ ಮಹಾನಾರಾಯಣ ತೈಲ, ಚ್ಯವನ್ಪ್ರಕಾಶ್ಗಳನ್ನ ಹೆಚ್ಚು ಹಣ ಖರೀದಿ ಮಾಡಲಾಗಿದೆಯಂತೆ. ಮಾರುಕಟ್ಟೆಯಲ್ಲಿ 600 ರಿಂದ 700 ರೂಪಾಯಿಗೆ ಸಿಗುವ ಕಿಟ್ ಅನ್ನ 2600 ರೂಪಾಯಿ ನೀಡಿ ಖರೀದಿಸಲಾಗಿದೆ ಅಂತ ಬಿಜೆಪಿ ಆರೋಪಿಸಿದೆ. ಇದು 953 ರೂಪಾಯಿ ಒಂದು ಕಿಟ್ಟು ಅಂತಾನೆ ಇಟ್ಕೊಂಡ್ರು ಕೂಡ 75 ಕೋಟಿ ರೂಪಾಯಿ ಆಗಲ್ಲ. 2600 ರೂಪಾಯಿ ಹಾಕಿದ್ದಾರೆ ಒಂದು ಕಿಟ್ಗೆ. ಇದರಲ್ಲಿ ಭ್ರಷ್ಟಾಚಾರ ಆಗಿಲ್ವಾ? ಇದಕ್ಕೆ 600-700 ರೂಪಾಯಿಗೆ ಸಿಗುತ್ತೆ ಮಾರ್ಕೆಟ್ ನಲ್ಲಿ. 12,39,000 ರೂಪಾಯಿ ಕಿಟ್ಗೆ 2,600 ರೂಪಾಯಿ ಅಂದ್ರೆ ಭ್ರಷ್ಟಾಚಾರ ಆಯ್ತು. ಅವ್ರ ಬಡ್ಜೆಟ್ ಅವರು ಸರ್ಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಬೋರ್ಡ್ ಅಪ್ರೂವಲ್ ಆಗಿರತಕ್ಕಂಥದ್ದು ನಾವು ಟೆಂಡರ್ ಮಾಡಿದ್ದೀವಿ. ಟೆಂಡರ್ ನಲ್ಲಿ ಯಾರು ಹೆಂಗ್ ಪಾರ್ಟಿಸಿಪೇಟ್ ಮಾಡಬೇಕು, ಏನ್ ಫಿಕ್ಸ್ ಮಾಡಬೇಕು, ಯಾರನ್ನ ಸಚಿವರು ಮಾಡ್ತಾರೆ, ನೀವೆಲ್ಲ ಸಚಿವರಾಗಿದ್ದೀರಿ. ಟೆಂಡರ್ ಪಾರ್ಟಿಸಿಪೇಟ್ ಆಗಿದೆ. ಡಿಫರೆನ್ಸ್ ಆಫ್ ಪ್ರೈಸ್ ಈ 1 ವರ್ಷ ಆದ್ಮೇಲೆ ಕೇಳಿದ್ರೆ ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನೂ ಇಲ್ಲ. ಈಗ ಟೆಂಡರ್ ನಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಒಬ್ಬರಿಗೆ ಹೆಂಗ್ ಬೆನಿಫಿಟ್ ಮಾಡಬಹುದು ಅಂತಕ್ಕಂಥ ನೀವು ನಮ್ಗೆ ಹೇಳ್ಕೊಡಿ ನೋಡೋಣ. ಬಿಜೆಪಿ ಆರೋಪಗಳಿಗೆ ಸಚಿವ ಸಂತೋಷ್ ಲಾಡ್ ಖಡಕ್ ಉತ್ತರ ಕೊಟ್ಟಿದ್ದಾರೆ. ರಕ್ತಹೀನತೆ ಇರೋ ಕಟ್ಟಡ ಕಾರ್ಮಿಕರಿಗೆ 75 ಕೋಟಿ ವೆಚ್ಚದಲ್ಲಿ ನ್ಯೂಟ್ರಿಷನ್ ಕಿಟ್ ಹಂಚಲಾಗಿದೆ. ಪ್ರತಿ ಜಿಲ್ಲೆಗೆ 26,000ದಂತೆ 12 ಲಕ್ಷ ಕಿಟ್ ಕೊಟ್ಟಿದ್ದೇವೆ. ಆದರೆ 75 ಕೋಟಿ ಬಳಕೆಯಲ್ಲಿ ಯಾವುದೇ ಅಕ್ರಮ ಆಗಿಲ್ಲ. ಅನುಮಾನ ಇದ್ರೆ ತನಿಖೆ ಮಾಡಿಸೋಣ ಅಂತ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಈ ಒಂದು ಹಗರಣ ಇತ್ತು. ಇಷ್ಟೊತ್ತು ಒಂದು ಹಗರಣ ನೋಡಿದ್ರೆ ಇದೀಗ ಮತ್ತೊಂದು ಹಗರಣದ ಬಗ್ಗೆ ಹೇಳ್ತೀವಿ ಕೇಳಿ. ಈ ಹಗರಣ ಕಾರ್ಮಿಕ ಇಲಾಖೆಯಲ್ಲಿ ನಡೆದಿರುವಂತಹ ಹಗರಣ. ಬಿಜೆಪಿಗರು ಬರೀ ಆರೋಪ ಮಾಡಿ ಸುಮ್ಮನಾದ್ರು ಈ ವಿಚಾರದ ಬಗ್ಗೆ. ಇದರ ನೋಡಿ ಮತ್ತೊಮ್ಮೆ ಸುಮ್ಮನಾಗಿದ್ದಾರೆ. ಸುಮ್ಮನೆ ಆರೋಪ ಮಾಡೋದು ನೋಡಿ, ಅಲ್ಲಿ ಹಗರಣ ಆಗಿದೆ, ರಾಜೀನಾಮೆ ಕೊಡಬೇಕು. ಇವ್ರದ್ದು ಹೆಂಗೆ ಅಂತಂದ್ರೆ ಹಗರಣ ಹಿಂಗ್ ತೋರಿಸಿದ ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತಾರೆ, ಇವ್ರು ಹೋಗಿ ಕೂತ್ಕೊಂಡ್ಬಿಡ್ತಾರೆ ಅಂತ. ಹೋರಾಟ ಮಾಡ್ರಪ್ಪ. ಅಟ್ಲೀಸ್ಟ್ ಅಲ್ಲಿ ತಮಿಳುನಾಡಲ್ಲಿ ಯಾರೋ ಅಣ್ಣಾಮಲೈ ಇದಾರಲ್ಲ, ಇದು ಸಿಗೋ ತನಕ ನಾವು ಚಾಟಿ ಎಟ್ಟು ಹೊಡ್ಕೊಳ್ಳಿ, ಒಂದು ಬೆನ್ನಿಗೆ 4 ಪೆಟ್ಟು ಬೀಳಿ, ಗೊತ್ತಾಗತ್ತೆ. ಕೇವಲ ತಿಂದು ತೆಗಿದ್ರಂಗೆ ಎಲ್ಲರೂ ಕೂಡ. ನೀವು ಅಷ್ಟೇ ಇದರ ಬಗ್ಗೆ ಆರೋಪ ಮಾಡಿದ್ರೆ ಸುಮ್ಮನಾದ್ರಿ. ಈಗ ಹಗರಣದ ಪಕ್ಕಾ ಲೆಕ್ಕ ನಾನು ಕೊಡ್ತೀನಿ, ನೋಡಿ ಬನ್ನಿ. ಕಾರ್ಮಿಕ ಇಲಾಖೆಯಲ್ಲೂ ನಡೀತಾ ಹಗರಣ. ಸ್ಫೋಟಕ ಆರೋಪ ಮಾಡಿ ಸುಮ್ಮನಾದ ಬಿಜೆಪಿ. ಸಿದ್ದು ಸರ್ಕಾರ ಒಂದೇ ವಾರದ ಅಂತರದಲ್ಲಿ 2ನೇ ಹಗರಣದ ಆರೋಪ ಎದುರಿಸ್ತಾ ಇದೆ. ರಕ್ತಹೀನತೆ ಇರೋ ಕಟ್ಟಡ ಕಾರ್ಮಿಕರಿಗೆ ಹಂಚಿರೋ ನ್ಯೂಟ್ರಿಷನ್ ಕಿಟ್ನಲ್ಲಿ ದೊಡ್ಡ ಅಕ್ರಮ ಆಗಿದೆ. ಈ ಕುರಿತು ತನಿಖೆ ನಡೆಸಬೇಕು ಅಂತ ಬಿಜೆಪಿ ಸದಸ್ಯ ರವಿಕುಮಾರ್ ಕಾರ್ಮಿಕ ಸಚಿವರನ್ನ ಒತ್ತಾಯ ಮಾಡಿದ್ರು. ಕಾರ್ಮಿಕ ಇಲಾಖೆ ಲೂಟಿ. ಕಾರ್ಮಿಕ ಇಲಾಖೆ ಕಾರ್ಮಿಕರಿಗೆ ನ್ಯೂಟ್ರಿಷನ್ ಕಿಟ್ ಕೊಟ್ಟಿದೆ. ಆ ಕಿಟ್ನಲ್ಲಿರೋ ಸಾಮಗ್ರಿಗಳ ಖರೀದಿಯಲ್ಲಿ ಅಕ್ರಮ ಆಗಿದೆಯಂತೆ. ಕಾರ್ಮಿಕರಿಗೆ ನೀಡಿರೋ ಮಹಾನಾರಾಯಣ ತೈಲ, ಚ್ಯವನ್ಪ್ರಕಾಶ್ಗಳನ್ನ ಹೆಚ್ಚು ಹಣ ಖರೀದಿ ಮಾಡಲಾಗಿದೆಯಂತೆ. ಮಾರುಕಟ್ಟೆಯಲ್ಲಿ 600 ರಿಂದ 700 ರೂಪಾಯಿಗೆ ಸಿಗುವ ಕಿಟ್ ಅನ್ನ 2600 ರೂಪಾಯಿ ನೀಡಿ ಖರೀದಿಸಲಾಗಿದೆ ಅಂತ ಬಿಜೆಪಿ ಆರೋಪಿಸಿದೆ. ಇದು 953 ರೂಪಾಯಿ ಒಂದು ಕಿಟ್ಟು ಅಂತಾನೆ ಇಟ್ಕೊಂಡ್ರು ಕೂಡ 75 ಕೋಟಿ ರೂಪಾಯಿ ಆಗಲ್ಲ. 2600 ರೂಪಾಯಿ ಹಾಕಿದ್ದಾರೆ ಒಂದು ಕಿಟ್ಗೆ.
ಇದರಲ್ಲಿ ಭ್ರಷ್ಟಾಚಾರ ಆಗಿಲ್ವಾ? ಇದಕ್ಕೆ 600-700 ರೂಪಾಯಿಗೆ ಸಿಗುತ್ತೆ ಮಾರ್ಕೆಟ್ನಲ್ಲಿ. 12,39,000 ರೂಪಾಯಿ ಕಿಟ್ಗೆ 2,600 ರೂಪಾಯಿ ಅಂದ್ರೆ ಭ್ರಷ್ಟಾಚಾರ ಆಯ್ತು. ಅವ್ರ ಬಡ್ಜೆಟ್ ಅವರು ಸರ್ಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಬೋರ್ಡ್ ಅಪ್ರೂವಲ್ ಆಗಿರ್ತಕ್ಕಂಥದ್ದು ನಾವು ಟೆಂಡರ್ ಮಾಡಿದ್ದೀವಿ. ಟೆಂಡರ್ ನಲ್ಲಿ ಯಾರು ಹೆಂಗ್ ಪಾರ್ಟಿಸಿಪೇಟ್ ಮಾಡಬೇಕು, ಏನ್ ಫಿಕ್ಸ್ ಮಾಡಬೇಕು, ಯಾರನ್ನ ಸಚಿವರು ಮಾಡ್ತಾರೆ ಇಲ್ಲ, ನೀವೆಲ್ಲ ಸಚಿವರಾಗಿದ್ದೀರಿ. ಟೆಂಡರ್ ಪಾರ್ಟಿಸಿಪೇಟ್ ಆಗಿದೆ. ಡಿಫರೆನ್ಸ್ ಆಫ್ ಪ್ರೈಸ್ ಈ 1 ವರ್ಷ ಆದ್ಮೇಲೆ ಕೇಳಿದ್ರೆ ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನೂ ಇಲ್ಲ. ಈಗ ಟೆಂಡರ್ ನಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಒಬ್ಬರಿಗೆ ಹೆಂಗ್ ಬೆನಿಫಿಟ್ ಮಾಡಬಹುದು ಅಂತಕ್ಕಂಥ ನೀವು ನಮ್ಗೆ ಹೇಳ್ಕೊಡಿ ನೋಡೋಣ. ಬಿಜೆಪಿ ಆರೋಪಗಳಿಗೆ ಸಚಿವ ಸಂತೋಷ್ ಲಾಡ್ ಖಡಕ್ ಉತ್ತರ ಕೊಟ್ಟಿದ್ದಾರೆ. ರಕ್ತಹೀನತೆ ಇರೋ ಕಟ್ಟಡ ಕಾರ್ಮಿಕರಿಗೆ 75 ಕೋಟಿ ವೆಚ್ಚದಲ್ಲಿ ನ್ಯೂಟ್ರಿಷನ್ ಕಿಟ್ ಹಂಚಲಾಗಿದೆ. ಪ್ರತಿ ಜಿಲ್ಲೆಗೆ 26,000ದಂತೆ 12 ಲಕ್ಷ ಕಿಟ್ ಕೊಟ್ಟಿದ್ದೇವೆ. ಆದರೆ 75 ಕೋಟಿ ಬಳಕೆಯಲ್ಲಿ ಯಾವುದೇ ಅಕ್ರಮ ಆಗಿಲ್ಲ. ಅನುಮಾನ ಇದ್ರೆ ತನಿಖೆ ಮಾಡಿಸೋಣ ಅಂತ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಈ ಒಂದು ಹಗರಣ ಆಯ್ತು. ಇಷ್ಟೊತ್ತು ಒಂದು ಹಗರಣ ನೋಡಿದ್ರೆ ಇದೀಗ ಮತ್ತೊಂದು ಹಗರಣದ ಬಗ್ಗೆ ಹೇಳ್ತೀವಿ ಕೇಳಿ. ಈ ಹಗರಣ ಕಾರ್ಮಿಕ ಇಲಾಖೆಯಲ್ಲಿ ನಡೆದಿರುವಂತಹ ಹಗರಣ. ಬಿಜೆಪಿಗರು ಬರೀ ಆರೋಪ ಮಾಡಿ ಸುಮ್ಮನಾದ್ರು ಈ ವಿಚಾರದ ಬಗ್ಗೆ. ಇದರ ನೋಡಿ ಮತ್ತೊಮ್ಮೆ ಸುಮ್ಮನಾಗಿದ್ದಾರೆ. ಸುಮ್ಮನೆ ಆರೋಪ ಮಾಡೋದು ನೋಡಿ, ಅಲ್ಲಿ ಹಗರಣ ಆಗಿದೆ, ರಾಜೀನಾಮೆ ಕೊಡಬೇಕು. ಇವ್ರದ್ದು ಹೆಂಗೆ ಅಂತಂದ್ರೆ ಹಗರಣ ಹಿಂಗ್ ತೋರಿಸಿದ ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತಾರೆ, ಇವ್ರು ಹೋಗಿ ಕೂತ್ಕೊಂಡ್ಬಿಡ್ತಾರೆ ಅಂತ. ಹೋರಾಟ ಮಾಡ್ರಪ್ಪ. ಅಟ್ಲೀಸ್ಟ್ ಅಲ್ಲಿ ತಮಿಳುನಾಡಲ್ಲಿ ಯಾರೋ ಅಣ್ಣಾಮಲೈ ಇದಾರಲ್ಲ, ಇದು ಸಿಗೋ ತನಕ ನಾನು ಚಾಟಿ ಏಟು ಹೊಡ್ಕೊಳ್ಳಿ, ಒಂದು ಬೆನ್ನಿಗೆ 4 ಪೆಟ್ಟು ಬೀಳಿ, ಗೊತ್ತಾಗತ್ತೆ. ಕೇವಲ ತಿಂದು ತೆಗಿದ್ರಂಗೆ ಎಲ್ಲರೂ ಕೂಡ. ನೀವು ಅಷ್ಟೇ ಇದರ ಬಗ್ಗೆ ಆರೋಪ ಮಾಡಿದ್ರೆ ಸುಮ್ಮನಾದ್ರಿ. ಈಗ ಹಗರಣದ ಪಕ್ಕಾ ಲೆಕ್ಕ ನಾನು ಕೊಡ್ತೀನಿ, ನೋಡಿ ಬನ್ನಿ. ಕಾರ್ಮಿಕ ಇಲಾಖೆಯಲ್ಲೂ ನಡೀತಾ ಹಗರಣ. ಸ್ಫೋಟಕ ಆರೋಪ ಮಾಡಿ ಸುಮ್ಮನಾದ ಬಿಜೆಪಿ. ಸಿದ್ದು ಸರ್ಕಾರ ಒಂದೇ ವಾರದ ಅಂತರದಲ್ಲಿ 2ನೇ ಹಗರಣದ ಆರೋಪ ಎದುರಿಸ್ತಾ ಇದೆ. ರಕ್ತಹೀನತೆ ಇರೋ ಕಟ್ಟಡ ಕಾರ್ಮಿಕರಿಗೆ ಹಂಚಿರೋ ನ್ಯೂಟ್ರಿಷನ್ ಕಿಟ್ನಲ್ಲಿ ದೊಡ್ಡ ಅಕ್ರಮ ಆಗಿದೆ. ಈ ಕುರಿತು ತನಿಖೆ ನಡೆಸಬೇಕು ಅಂತ ಬಿಜೆಪಿ ಸದಸ್ಯ ರವಿಕುಮಾರ್ ಕಾರ್ಮಿಕ ಸಚಿವರನ್ನ ಒತ್ತಾಯ ಮಾಡಿದ್ರು. ಕಾರ್ಮಿಕ ಇಲಾಖೆ ಲೂಟಿ. ಕಾರ್ಮಿಕ ಇಲಾಖೆ ಕಾರ್ಮಿಕರಿಗೆ ನ್ಯೂಟ್ರಿಷನ್ ಕಿಟ್ ಕೊಟ್ಟಿದೆ. ಆ ಕಿಟ್ನಲ್ಲಿರೋ ಸಾಮಗ್ರಿಗಳ ಖರೀದಿಯಲ್ಲಿ ಅಕ್ರಮ ಆಗಿದೆಯಂತೆ. ಕಾರ್ಮಿಕರಿಗೆ ನೀಡಿರೋ ಮಹಾನಾರಾಯಣ ತೈಲ, ಚ್ಯವನ್ಪ್ರಕಾಶ್ಗಳನ್ನ ಹೆಚ್ಚು ಹಣ ಖರೀದಿ ಮಾಡಲಾಗಿದೆಯಂತೆ. ಮಾರುಕಟ್ಟೆಯಲ್ಲಿ 600ರಿಂದ 700 ರೂಪಾಯಿಗೆ ಸಿಗುವ ಕಿಟ್ ಅನ್ನ 2,600 ರೂಪಾಯಿ ನೀಡಿ ಖರೀದಿಸಲಾಗಿದೆ ಅಂತ ಬಿಜೆಪಿ ಆರೋಪಿಸಿದೆ. ಇದು 953 ರೂಪಾಯಿ ಒಂದು ಕಿಟ್ಟು ಅಂತಾನೆ ಇಟ್ಕೊಂಡ್ರು ಕೂಡ 75 ಕೋಟಿ ರೂಪಾಯಿ ಆಗಲ್ಲ. 2,600 ರೂಪಾಯಿ ಹಾಕಿದ್ದಾರೆ ಒಂದು ಕಿಟ್ಗೆ. ಇದರಲ್ಲಿ ಭ್ರಷ್ಟಾಚಾರ ಆಗಿಲ್ವಾ? ಇದಕ್ಕೆ 600-700 ರೂಪಾಯಿಗೆ ಸಿಗುತ್ತೆ ಮಾರ್ಕೆಟ್ನಲ್ಲಿ. 12,39,000 ರೂಪಾಯಿ ಕಿಟ್ಗೆ 26,000